ಅವನನ್ನ ಶ್ರೀಕೃಷ್ಣನ ಆರಾಧಿಸೋದು ಹೇಗೆ, ಪೂಜಿಸೋದು ಹೇಗೆ, ಒಲಿಸ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಟ್ಟವರು ನಮ್ಮ ನಾಡಿನವರು. ಮಧ್ವಾಚಾರ್ಯರು ಉಡುಪಿಯರು, ಶಂಕರಾಚಾರ್ಯರು ಕೇರಳದವರಾದರೂ ಕೂಡ ಅವರು ಆಯ್ಕೆ ಮಾಡಿಕೊಂಡಿದ್ದು ಕರ್ನಾಟಕನೇ. ಎಷ್ಟು ಹೆಮ್ಮೆ ವಿಷಯವಲ್ಲ ಇವೆಲ್ಲ. ಕನಕದಾಸರು ತಮ್ಮ ಹಾಡಿನ ಮೂಲಕ ಕೃಷ್ಣನನ್ನೇ ಒಲಿಸ್ಕೊಂಡಂಥ ದಾಸಶ್ರೇಷ್ಠರು ಅವರು ಕೂಡ ಕರ್ನಾಟಕದವರೇ. ಗೊತ್ತಾ ನಿಮಗೆ? ನೀವು ಹೇಳ್ತಾ ಇರೋದು ನೋಡಿದ್ರೆ ಇವಾಗ ಕೃಷ್ಣನನ್ನ ವೇದಿಕೆ ಮೇಲೆ ತರಿಸ್ಕೊಳ್ತಿದ್ದೀರಾ ಅಂತ ಅನ್ಸುತ್ತೆ. ಖಂಡಿತ ಮಧುರಾ ಟೀಮ್ ಅವರು ಕೃಷ್ಣನನ್ನ ವೇದಿಕೆ ಮೇಲೆ ಒಲಿಸ್ಕೊಳ್ಳೋದಕ್ಕೆ ಅದ್ಭುತ ತಯಾರಿ ನಡೆಸಿಕೊಂಡು ಬಂದಿದ್ದಾರೆ. ಅವರು ಒಂದು ಕನ್ನಡ ಹಾಡಿಗೆ ಕೃಷ್ಣನ ಬಗ್ಗೆ ಒಂದು ನೃತ್ಯವನ್ನು ತಮ್ಮ ಮುಂದೆ ಪ್ರದರ್ಶನ ಮಾಡಲಿದ್ದಾರೆ. ಇವರಿಗೆ ನೃತ್ಯ ನಿರ್ದೇಶನ ಮಾಡಿದವರು ನಮ್ಮ ಆಲ್ಪೈ ನಿವಾಸರಾದ ಶ್ರೀ ಜುನುಕ್ ಚಕ್ರವರ್ತಿಯವರು. ಇವರೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಈಗ ತಮ್ಮ ಮುಂದೆ ಮಧುರಾ ಟೀಮ್ನಿಂದ ಕೃಷ್ಣನ ಹಾಡು.
ಭಕ್ತಿ ಭಾವದ ಮೂಲಕ ಶ್ರೀಕೃಷ್ಣನನ್ನೇ ಈ ವೇದಿಕೆಗೆ ಕರೆತಂದ ಮಧುರ ತಂಡದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದರ ನೃತ್ಯ ಸಂಯೋಜನೆ ಡಾಕ್ಟರ್ ಜಿನುಕ್ ಚಟರ್ಜಿ ಅವರು.